ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸರ್ಕಲಿಂದ ಒಂದು ಸಕ್ಕತ್ತಾಗಿರುವಂಥ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ನಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಭಾನುವಾರದ ಫಸ್ಟ್ ಪ್ರೋಮೋ ಅಂದರೆ ಅದು ನಮ್ಮ ಗಿಲ್ಲಿಯವ್ರದ್ದು ಫಿಕ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನಮ್ಮ ಗಿಲ್ಲಿ ಜೊತೆ ನಮ್ಮ ರಜತ್ ಕೂಡ ಸೇರ್ಕೊಂಡಿದ್ದಾರೆ, ಸಖತ್ ಫನ್ ಇದೆ ಅಂತಲೇ ಹೇಳ್ಬೋದು. ಸೊ ಪ್ರೋಮೋ ನೋಡ್ಕೊಬೋಣ, ಡೀಟೇಲ್ ಮಾತಾಡೋಣ ಬನ್ನಿ. ಟೇಸ್ಟ್ ಮಾಡ್ಬಿಟ್ಟು ಆ ಪ್ಲೇಟ್ ಮುಂಚೆ ಒಂದ್ ಇಟ್ಟಿರ್ತಾರ ಉಪ್ಪಿನಕಾಯಿ ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ, ಏನು ಅಂತ ಇಂಡೈರೆಕ್ಟ್ ಆಗಿ ಅದನ್ನ ಅವ್ರ ಬಾಯಿಂದ ತೆಗಿಸ್ಬೇಕು. ಏನೋ ನಂಗೂ ಗೊತ್ತಿಲ್ಲ, ನನ್ಗೇನ್ ಕೊರೋನಾ ಗಿರೋನ ಬಂದ್ಬಿಡ್ತಾರೆ ಉಪ್ಪಿಟ್ಟಿಗೆ ಹಾಕ್ತಾರೆ ರವೆ, ನನಗೂ ಹಂಗೆ ಅನಿಸ್ತದೆ. ಒಂದ್ ನಿಮಿಷ, ನೀವು ಈ ಕಡೆ ಬನ್ನಿ, ಗಿಲಿ ಆ ಕಡೆ ಬನ್ನಿ. ಸೋತ್ ಬಿಡೋಣ ಬಿಡಲ್ಲ, ಸರಿ ಆಯಿತು. ಗಿಲೆ ಗೆದ್ರೆ 2 ಪಾಯಿಂಟ್ ಕೊಡ್ತೀನಿ. ಪಕ್ಕ ಸೋತು. ಸಂಡೇ ವಿತ್ ಸುದೀಪ ಇಂದು ರಾತ್ರಿ 2 ಪಾಯಿಂಟ್ ಕೊಡ್ತೀನಿ ಅಂದರೆ ಪಕ್ಕ ಸೋತು ಅಂತೆ. ಅಯ್ಯೋ ಕಾಟ್ಲೆ ಗಿಲ್ಲಿಗರು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಗಿಲ್ಲಿ ಮತ್ತು ರಜತ್ ಇವರಿಬ್ಬರ ಕಾಂಬೋ ಈ ಸೀಸನ್ ಸಕ್ಕದಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಗಿಲ್ಲಿ ಮಾಡುವಂಥ ತಮಾಷೆ ತರಲೆಗಳನ್ನ ಒಬ್ಬ ವ್ಯಕ್ತಿ ಯಾವ ರೀತಿ ತಕ್ಕೋತಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ನೀವು ಅಬ್ಸರ್ವ್ ಮಾಡಿ, ಗಿಲ್ಲಿ ಉದ್ದೇಶ ಇಷ್ಟೇ, ನಾನು ಎಂಟರ್ಟೈನ್ಮೆಂಟ್ ಮಾಡಬೇಕು, ತಮಾಷೆ ತರಲೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆರಾಮಾಗಿರ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಓಕೆನಾ, ಅದನ್ನು ಪರ್ಸನಲ್ ತಗೊಬಿಟ್ರೆ ತುಂಬ ಕಷ್ಟ ಆಗೇ ಆಗುತ್ತೆ. ಯಾಕಂದರೆ ಇಷ್ಟ ಆಗದಂತೆಯೇ ಹೊಟ್ಟೋಗ್ಬೋದು, ಯಾಕಂದ್ರೆ ಇರಿಟೇಟ್ ಅಂತ ಕೂಡ ಅನಿಸ್ಬೋದು. ಬಟ್ ಏನಪ್ಪ ಅಂದರೆ ರಜತ್ ಥರ ತಗೊಬಿಟ್ರೆ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ಬೋದು. ನೀವು ಅಬ್ಸರ್ವ್ ಮಾಡಿ, ಈ ಸೀಸನ್ ಯಾರಾದರೂ ಗಿಲ್ಲಿಯವ್ರನ್ನ ತುಂಬ ಎಂಜಾಯ್ ಮಾಡ್ತಾರೆ, ಅವ್ರ ಕಾಮಿಡಿ ಆಗ್ಬೋದು, ಅವ್ರ ತಮಾಷೆ ತರಲೆಗಳನ್ನ ತುಂಬ ಎಂಜಾಯ್ ಮಾಡ್ತಾರೆ ಅಂದರೆ ಅದು ರಜತ್ ಅಂತ ಹೇಳ್ಬೋದು. ಅವ್ರು ಇವಾಗ 1-2 ವಾರದಿಂದ ಬಂದಿರ್ಬೋದು, ಆದರೂ ಕೂಡ ಅವರು ಗಿಲ್ಲಿನ ಅರ್ಥ ಮಾಡ್ಕೊಳ್ಳೋಂಥ ರೀತಿ ಆಗ್ಬೋದು, ಗಿಲ್ಲಿ ಜೊತೆ ಇರುವಂಥ ರೀತಿ ಆಗ್ಬೋದು, ಸಕ್ಕತ್ ಅಂದರೆ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡಿ, ರಜತ್ ಅವರು ಪಾಯಿಂಟ್ಗಳು ಕೂಡ ತುಂಬ ಚೆನ್ನಾಗಿ ಗಿಲ್ಲಿ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಅದೆಲ್ಲಕ್ಕಿಂತ ಹೆಚ್ಚಾಗಿ ರಿಯಾಲಿಟಿ ಶೋನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು 100 ದಿನಗಳ ಆಟ, ಇಲ್ಲಿ ನಾವು ತುಂಬ ಪರ್ಸನಲ್ ತೊಗೊಂಡು ಏನೂ ಮಾಡಬೇಕಾಗಿಲ್ಲ. ಆ್ಯಂಡ್ ಆ ಟೈಮ್ಗೆ ರಿಯಾಕ್ಷನ್ ಕೊಡೋಣ, ಸಕ್ಕದ ಖಡಕ್ಗೆ ಕೊಡೋಣ, ಹೈಲೈಟ್ ಆಗೋ ರೀತಿಯೇ ಕೊಡೋಣ. ಆದರೆ ಅದಾದಮೇಲೆ ತುಂಬ ಪರ್ಸ್ನಲಾಗಿ ಟಾರ್ಗೆಟ್ ಮಾಡೋದೆಲ್ಲ ಬೇಡ. ಆ್ಯಂಡ್ ಜೊತೆಗೆ ತಮಾಷೆ ತರಲೆಗಳನ್ನ ಮಾಡ್ಕೊಂಡು ಎಂಜಾಯ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳು ಅಂತಲೇ ಹೇಳ್ಬೋದು ಇಬ್ಬರು ಕೂಡ. ಓಕೆನಾ, ನೀವು ಅಬ್ಸರ್ವ್ ಮಾಡಿ, ಗಿಲ್ಲಿ ಮತ್ತು ರಜತ್ ಇವರಿಬ್ಬರನ್ನು ಅಬ್ಸರ್ವ್ ಮಾಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ ಶೋನ. ಅಂದರೆ ಹೊರಗಡೆ ಇದ್ದಾಗ ಯಾವುದಕ್ಕೂ ತಲೆಗೆ ಹೋಗಲ್ಲ, ಆರಾಮಾಗಿ ಹಬ್ಬ ಅಂದರೆ ಏನೋ ನಾಮಿನೇಟ್ ಮಾಡ್ಬೋದು, ಹಬ್ಬ ಬಂದರೆ ಕಳಿಸ್ಬೋದು, ಈ ಥರ ತಲೆಯಲ್ಲಿ ಮೈಂಡ್ ಸೆಟ್ ಇರುವಂಥದ್ದು. ಜೊತೆಗೆ ನಾವಿಲ್ಲಿ ಇದ್ಕೊಂಡು ನಾವು ಯಾವ ಥರ ಮಾಡಬೇಕು, ನಮ್ಮ ಕೆಲಸ ಏನು, ಎಂಟರ್ಟೈನ್ಮೆಂಟ್ ಮಾಡೋವಂಥದ್ದು, ಒಂದು ಜನಕ್ಕೆ ಮಜಾ ಕೊಡುವಂಥದ್ದು. ಸೊ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಬಂದರು. ಆ್ಯಂಡ್ ನನ್ನ ಪ್ರಕಾರ ಈ ಸೀಸನಲ್ಲಿ ಇವರಿಬ್ಬರ ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಇನ್ ಪಾಸಿಟಿವ್ ವೇ ಕೂಡ ಅಂತ ಹೇಳ್ಬೋದು. ತುಂಬ ಜನ ಅಂದ್ಕೊಂಡ್ರು ಬಂದಾಗ ರಜತ್ ಅವರು ಗಿಲ್ಲಿಯವ್ರನ್ನ ಟಾರ್ಗೆಟ್ ಮಾಡ್ತಾರಂತ. ಬಟ್ ನೋಡಿ, ವಿಷಯ ಎಲ್ಲ ಹೆಂಗಾಯಿತು, ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಯಾವುದೋ ಟೈಮಲ್ಲಿ ಇವ್ರಿಗೆ ಇಷ್ಟೆಲ್ಲ ಬೈದಿರ್ತೀರ, ಓಕೆನಾ, ಹೆಂಗೋ. ಬಟ್ ಇವತ್ತು ಅವ್ರು ಇರೋಂಥ ರೀತಿ ನೋಡಿದ್ರೆ ಏನಿಸುತ್ತೆ, ಬಟ್ ಅವತ್ತು ನೀವು ಹಾಕಿರೋಂಥ ಕಮೆಂಟ್ಗಳು ಡೀಟ್ ಆಗಿರುತ್ತಾ, ಇಲ್ಲ ಅವತ್ತು ನೀವು ಮಾಡಿದಂಥ ಕೆಲಸ ನಿಮ್ಗೆ ಸರಿ ಅನಿಸುತ್ತಾ. ನಾನು ಅದನ್ನೇ ಹೇಳೋದು, ಪ್ರತಿಯೊಬ್ಬ ಸ್ಪರ್ಧಿಗೂ ಅವರು ಡಿಸಿಷನ್ ತಗೊಳ್ಳೋಕೆ ರೈಟ್ಸ್ ಇರುತ್ತೆ. ಓಕೆನಾ, ಮಾತಾಡೋಣ, ಬಟ್ ಲಿಮಿಟ್ ಇರಲಿ. ತುಂಬ ಬ್ಯಾಡ್ ವರ್ಡ್ಗಳು ಅಥವಾ ಒಂಥರ ಕೆಟ್ಟದಾಗಿ ಅವ್ರ ಫ್ಯಾಮಿಲಿ ವಿಷಯಕ್ಕೆ ಹೋಗೋದು, ಅವ್ರು ಟ್ರೋಲ್ ಮಾಡೋದು, ನೆಗೆಟಿವ್ ಆಗಿ ಟ್ರೋಲ್ ಮಾಡೋದು, ಐ ಥಿಂಕ್ ಇದೆಲ್ಲ ಕೂಡ ತಪ್ಪಾಗುತ್ತೆ. 100 ದಿನಗಳ ಆಟದಲ್ಲಿ ತುಂಬ ವಿಷಯಗಳು ಆಗೇ ಆಗುತ್ತೆ, ಒಪಿನಿಯನ್ ಚೇಂಜ್ ಆಗ್ತಿರುತ್ತೆ. ಜೊತೆಗೆ ಮೇನ್ ಆಗಿ ಸಿಚುವೇಶನ್ ಅಂತ ಬಂದಾಗ ಅವ್ರಿಗನ್ಸಿದ್ದನ್ನ ಹೇಳೋದಕ್ಕೆ ಎಲ್ಲರೂ ಕೂಡ ರೈಟ್ಸ್ ಇದೆ. ಹಾಗಾಗಿ ತುಂಬ ಟಾರ್ಗೆಟ್ ಮಾಡಬೇಡಿ ಯಾರಿಗೂ ಕೂಡ, ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರೇ ಚೆನ್ನಾಗಿರ್ತಾರೆ, ನೀವುಗಳು ಬಕ್ರಗಳಾಗಬೇಕಾಗುತ್ತೆ, ಅಥವಾ ನೀವು ತಪ್ಪಿಸ್ತರಾಗಿ ಕಾಣಿಸ್ತೀರಾ. ಓಕೆನಾ, ಅದನ್ನು ಮಾಡ್ಕೊಬೇಡಿ. ಓಕೆನಾ, ನಿಮ್ಮ ವ್ಯಕ್ತಿತ್ವ ಕಳ್ಕೊಬೇಡಿ. ಓಕೆನಾ. ಆ್ಯಂಡ್ ಈ ಪ್ರೊಮೋದಲ್ಲಿ ನೋಡೋ ಪ್ರಕಾರ ಇಲ್ಲಿ 2 ಜೋಡಿಗಳನ್ನ ಮಾಡಿದ್ದಾರೆ. ಆ್ಯಂಡ್ 2 ಜೋಡಿಗಳಂತ ಬಂದಾಗ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ, ಇಬ್ಬರಿಗೂ ಕೂಡ ಕಣ್ಣು ಬಟ್ಟೆ ಕಟ್ಟಿದ್ರೆ ಆ್ಯಕ್ಟಿವಿಟೀಸ್ ಮಾಡ್ತಿದಾರಲ್ಲ. ಸೊ ಒಬ್ಬರು ಪ್ಲೇಟ್ ಇಟ್ಟಿರುವಂಥ ಇದನ್ನು ಹೇಳ್ಬೇಕಾಗುತ್ತೆ, ಅದು ಕೂಡ ಇಂಡೈರೆಕ್ಟಾಗಿ ಹೇಳಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಧನುಷ್ ಮತ್ತು ರಕ್ಷಿತಾ ಅವರಿಬ್ಬರು ಜೋಡಿಯಾಗಿದ್ದಾರೆ, ಮತ್ತು ಮಾಲ್ವಣ ಮತ್ತು ರಜತ್ ಇವರಿಬ್ಬರು ಫಸ್ಟು ಜೋಡಿಯಾಗಿರುವಂಥದ್ದು. ಅದಾದಮೇಲೆ ಗಿಲ್ಲಿ ಅವ್ರನ್ನ ಕರೆಸಿದ್ದಾರೆ. ಗೊತ್ತು ಸುದೀಪಣ್ಣಗೂ ಕೂಡ ಗಿಲ್ಲಿ ಮತ್ತು ರಜತ್ ಒಳ್ಳೆ ಕಾಂಬೋ ಅಂತ, ಅದಕ್ಕೆ ಅವ್ರನ್ನ ಕರೆಸಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಪ್ಲೇಟ್ಗಳು ತುಂಬ ಏನೇನೋ ಇಟ್ಟಿದ್ದಾರೆ, ಅದನ್ನು ಟೇಸ್ಟ್ ಮಾಡಿ ಹೇಳೋಂಥದ್ದು ಇದೆಯಲ್ಲ, ಅಷ್ಟು ಈಸಿ ಅಂತೂ ಇರೋದಿಲ್ಲ. ನೋಡೋಣ ಯಾರು ಹೇಳ್ತಾರೆ ಹೆಂಗೆ ಕತೆ ಅಂತ. ಆ್ಯಂಡ್ ಈ ಪ್ರೊಮೋದಲ್ಲೂ ಕೂಡ ಸಖತ್ ಫನ್ ಇದೆ. ಆ್ಯಂಡ್ ಈ ಪ್ರೊಮೋದಲ್ಲಿ ನಮ್ಮ ಗಿಲ್ಲಿ ಮಾತುಗಳು, ನಮ್ಮ ರಜತ್ ಮಾತುಗಳನ್ನ ಕೇಳಿದ್ರೆ ಸಖತ್ ಫನ್ ಆಗಂತೂ ಇದ್ದೇ ಇರುತ್ತೆ. ಆ್ಯಂಡ್ ಇವರಿಬ್ಬರು ಕೂಡ ತಮಾಷೆ ತರಲೆಗಳನ್ನ ಸಖತ್ತಾಗಿ ಮಾಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿರುವಂಥ ಸ್ಪರ್ಧಿಗಳ ರಿಯಾಕ್ಷನ್ಗಳನ್ನ ನೋಡಿ, ಗಿಲ್ಲಿ ಮತ್ತು ರಜತ್ ಇವರಿಬ್ಬರು ಮಾತುಗಳನ್ನ ಕೇಳಿ ಈ ಲೆವೆಲ್ ನಗ್ತಾ ಇದ್ದಾರೆ ಅಂದರೆ ಆ ಲೆವೆಲ್ಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಿರ್ಬೋದು ಅವ್ರಿಗೆ. ಇನ್ಫ್ಯಾಕ್ಟ್ ಎಷ್ಟು ಜನಕ್ಕಲ್ಲಿರುವಂಥ ವ್ಯಕ್ತಿಗಳಿಗೆ ಗಿಲ್ಲಿ ಬಗ್ಗೆನೋ ಅಥವಾ ರಜತ್ ಬಗ್ಗೆ ಒಂದಿಷ್ಟು ಒಪಿನಿಯನ್ ಇರ್ಬೋದು, ಅವರೇ ಇಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಇನ್ನು ಹೊರಗಡೆ ಜನ ಯಾವ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಿರ್ಬೋದು ಅಥವಾ ತುಂಬ ಖುಷಿ ಪಡ್ತಿರ್ಬೋದು. ಇಮೇಜ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಸಖತ್ತಾಗಿ ಫನ್ ಅಂತೂ ಇದೆ ಪ್ರೊಮೋದಲ್ಲಿ. ನೋಡೋಣ ಎಪಿಸೋಡ್ ಯಾವ ರೀತಿ ಹೋಗುತ್ತೆ, ಏನು ಕತೆ ಅಂತ. ಆ್ಯಂಡ್ ಇವಾಗ ಒಂದು ಗೊತ್ತಾಗಿಲ್ಲ, ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ. ಉಪ್ಪಿಟ್ಟು ರವೆನದು ನನಗೂ ಗೊತ್ತಿಲ್ಲಪ್ಪ ಅದೇನು ಅಂತ. ಓಕೆನಾ, ಸೊ ಅದನ್ನು ಕರೆಕ್ಟಾಗಿ ಹೇಳೋಕ್ಕಾಗ್ತಿಲ್ಲ, ತುಂಬ ಕಷ್ಟಪಡ್ತಿದ್ದಾರೆ. ಅದನ್ನು ಕೂಡ ತಮಾಷೆ ಮಾಡಿ ಕನ್ವರ್ಟ್ ಮಾಡಿ ನಮ್ಮನ್ನು ನಗಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಓಕೆನಾ, ಸೊ ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.